ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪ್ರಪಂಚದಲ್ಲಿ ಏನೋ ದೊಡ್ಡದಾಗಿ ಅಂತೂ ನಡೆಯುತ್ತೆ. ಒಂದು ವಿಷಯ ಬರ್ತಾ ಇದೆ. ಏನಪ್ಪ ಅಂದರೆ, ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ನ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದ್ದಾರೆ. ಅದು G7 ಸಮಿಟನ್ನು ಅರ್ಧಕ್ಕೆ ಬಿಟ್ಟು ಟ್ರಂಪ್ ಈ ಮೀಟಿಂಗ್ಗೆ ಹೋಗ್ತಾರೆ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದರೆ, ಈ ಮೀಟಿಂಗ್ ನಡೀತಾ ಇರೋದು ಸಿಚುವೇಶನ್ ರೂಮ್ನಲ್ಲಿ. ಈ ರೂಮ್ ತುಂಬ ಡೇಂಜರಸ್ ರೂಮ್. ಅದು ಅಂಥಿಂಥ ರೂಮ್ ಅಲ್ಲ. ಈ ಕೋಣೆ ಒಳಗೆ ಅಮೆರಿಕದ ಅಧ್ಯಕ್ಷರು ಕಾಲಿಟ್ರು ಅಂದರೆ ಏನೋ ದೊಡ್ಡದಾಗಿ ನಡೆಯುತ್ತೆ ಅನ್ನೋ ಸುಳಿವು. ಲಾಸ್ಟ್ ಟೈಮ್ ಈ ಸಿಚುವೇಶನ್ ರೂಮ್ನಲ್ಲಿ ಮೀಟಿಂಗ್ ಯಾವಾಗ ನಡೆದಿತ್ತು ಅಂದರೆ, ಅಮೆರಿಕದ ಅಧ್ಯಕ್ಷರು ಈ ರೂಮ್ಗೆ ಲಾಸ್ಟ್ ಟೈಮ್ ಹೋಗಿದ್ದು ಯಾವಾಗ ಅಂದರೆ, ಬಿನ್ ಲ್ಯಾಡನನ್ನು ಹೊಡೆದು ಹಾಕಬೇಕಾದ್ರೆ. ಬರಾಕ್ ಒಬಾಮಾ ಆ ಟೈಮ್ನಲ್ಲಿ ಈ ಮೀಟಿಂಗನ್ನು ಇದೇ ಸಿಚುವೇಶನ್ ರೂಮ್ನಲ್ಲಿ ಮಾಡಿದರು. ಅದಕ್ಕಿಂತ ಮೊದಲು ಆ ರೂಮ್ಗೆ 9/11 ದಾಳಿಯ ನಂತರ ಜಾರ್ಜ್ W. ಬುಷ್ ಹೋಗಿದ್ರು. ಇದರ ಅರ್ಥ, ಸಿಚುವೇಶನ್ ರೂಮ್ನಲ್ಲಿ ಅಮೆರಿಕದ ಅಧ್ಯಕ್ಷರು ಯಾವಾಗ ಮೀಟಿಂಗ್ ಮಾಡ್ತಾರೆ, ಯಾವಾಗ ಆ ಮೀಟಿಂಗ್ನಲ್ಲಿ ಅವರೂ ಇರ್ತಾರೆ ಅಂದರೆ ಮುಂದೆ ಏನಾದರೂ ತುಂಬ ದೊಡ್ಡದು ನಡೆಯುತ್ತೆ ಅನ್ನೋ ಸಿಚುವೇಶನ್ನಲ್ಲಿ ಮಾತ್ರ. ಹಾಗಾದರೆ ಆ ದೊಡ್ಡ ಘಟನೆ ಏನಾಗಿರಬಹುದು? ಟ್ರಂಪ್ನ ಕೆಲ ಹೇಳಿಕೆಗಳಿಂದ ಏನಾದರೂ ಸುಳಿವು ಸಿಗ್ತಾ ಇದೆಯಾ? G7 ಸಮಿಟ್ ನಂತರ ಅಮೆರಿಕಕ್ಕೆ ಹಿಂತಿರುಗಿದ ನಂತರ ಕೆಲ ಪತ್ರಕರ್ತರು ಕೇಳಿದರು, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ನಿಮ್ಮ ಹಿಂತಿರುಗುವಿಕೆಯನ್ನು ಓಡೋದ್ರು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಟ್ರಂಪ್ ಬಳಿ ಕೇಳ್ತಾರೆ. ಅದಕ್ಕೆ ಟ್ರಂಪ್ ಮ್ಯಾಕ್ರೋನ್ಗೆ ಈಗ ಏನಾಗ್ತಾ ಇದೆ, ಮುಂದೆ ಏನಾಗಬಹುದು ಅನ್ನೋದು ಗೊತ್ತಿಲ್ಲ ಅಂತ ನೇರ ಉತ್ತರ ಕೊಡ್ತಾರೆ. ಅಂದರೆ ಟ್ರಂಪ್ ಈ ಮೂಲಕ ದೊಡ್ಡದಾಗಿ ಏನಾದರೂ ಸಿಗ್ನಲ್ ಕೊಟ್ರಾ? ಜೊತೆಗೆ ಟ್ರಂಪ್ ಯಾರು ಇಮ್ಯಾಜಿನ್ ಮಾಡಿಕೊಳ್ಳದ ಹಾಗೆ ಆಗುತ್ತೆ ಅಂತಲೂ ಹೇಳ್ತಾರೆ. ಹಾಗಾದರೆ ಅದೇನಾಗಿರ್ಬೋದು? ಟ್ರಂಪ್ನ ಈ ಹೇಳಿಕೆ ಅದಾದಮೇಲೆ ಸಿಚುವೇಶನ್ ರೂಮ್ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೊತೆ ಮೀಟಿಂಗ್ ತುಂಬ ಆತಂಕ ಹಾಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿ ನಾವು ಕೆಲವೊಂದನ್ನು ಅಂದಾಜು ಮಾಡಬಹುದು. ಕಳೆದ ಒಂದು ವಾರದಿಂದ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ತನ್ನ ನೌಕಾಸೇನೆ ಹಾಗೂ ಏರ್ಫೋರ್ಸನ್ನು ಸಜ್ಜುಗೊಳಿಸ್ತಾ ಇದೆ. ಅಮೆರಿಕ ಇಸ್ರೇಲ್ ಜೊತೆ ಸೇರಿಕೊಂಡು ದೊಡ್ಡ ದಾಳಿಗೆ ಸಿದ್ಧತೆ ಮತ್ತು ಪ್ಲಾನಿಂಗನ್ನು ಮಾಡ್ತಾ ಇದೆ. ಈ ದಾಳಿ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ, ಇದು ಈ ಯುದ್ಧದ ಫೈನಲ್ ಅಂತ ಹೇಳಬಹುದು. ಅಮೆರಿಕ ಮತ್ತು ಇಸ್ರೇಲ್ನ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 3 ರಿಂದ 4 ದಿನಗಳಲ್ಲಿ ಈ ಯುದ್ಧದ ದಿಕ್ಕೇ ಬದಲಾಗ್ಬಿಡುತ್ತೆ ಅಂತ. ಈಗ ಅಮೆರಿಕಗೆ ಹೋದ್ಮೇಲೆ ಹಾಗೆ ಸಿಚುವೇಶನ್ ರೂಮ್ಗೆ ಹೋಗುವ ಮೊದಲು ಟ್ರಂಪ್ ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಟ್ರಂಪ್ ಇರಾನ್ ಬಗ್ಗೆ ಹೇಳ್ತಾರೆ, ಇರಾನ್ನಿಂದ ಈ ನ್ಯೂಕ್ಲಿಯರ್ ಒಪ್ಪಂದ ಆಗೋದಿಲ್ಲ ಇನ್ನು ಮುಂದೆ, ಈಗ ಸಮಸ್ಯೆ ಸಂಪೂರ್ಣ ನಾಶ ಆಗಲಿದೆ ಅಂತ. ಇನ್ನೊಂದು ವಿಷಯ ಏನಂದರೆ, ಇಸ್ರೇಲ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇಸ್ರೇಲ್ನ ಮೊಸಾದ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇದಕ್ಕೆ ಇಸ್ರೇಲ್ನ ರಕ್ಷಣಾ ಸಚಿವ ಇರಾನ್ನ ಸುಪ್ರೀಂ ಲೀಡರನ್ನು ಸದ್ದಾಂ ಹುಸೇನ್ ರೀತಿಯೇ ಮಾಡಿಬಿಡ್ತೀವಿ ಅಂತ. ಖಮೇನಿ ಸದ್ದಾಂ ಹುಸೇನನ್ನು ಮರ್ತಿರ್ಬೋದು ಅಂತಲೂ ಹೇಳ್ತಾರೆ. ಇದರ ಅರ್ಥ ಪರಿಸ್ಥಿತಿ ಹದಗೆಡ್ತಾ ಇದೆ. ಇಂಥ ಟೆನ್ಷನ್ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ದೇಶಗಳ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನಂತರ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದಾದ ಬಳಿಕ ಪ್ರೆಸ್ಗೆ ಒಂದು ಮನವಿ ಮಾಡ್ತಾರೆ. ಆ ಮನವಿಯಲ್ಲಿ ಹೇಳ್ತಾರೆ, ಇರಾನ್ ಹಾಗೂ ಇಸ್ರೇಲ್ ಯುದ್ಧದಲ್ಲಿ ಸೈದ್ಧಾಂತಿಕವಾಗಿ ಇರಾನ್ಗೆ ಸಪೋರ್ಟ್ ಮಾಡೋ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಪಾಕಿಸ್ತಾನ, ಟರ್ಕಿ ಕೂಡ ಇದ್ರು, ಸೌದಿ ಅರೇಬಿಯಾ, ಕತಾರ್ ಕೂಡ ಇದ್ರು, ಮಲೇಷ್ಯಾ, ಇಂಡೋನೇಷ್ಯಾ ಸಹ ಇದ್ರು. ಈ ಎಲ್ಲ ದೇಶಗಳು ಪ್ರೆಸ್ ರಿಲೀಸ್ ಮಾಡ್ತಾರೆ. ಆದರೆ ಅಫ್ಘಾನಿಸ್ತಾನ ಮಾತ್ರ ಇವ್ರ ಜೊತೆ ಸೇರ್ಕೊಂಡಿಲ್ಲ. ಅಂದರೆ ಆ ಮೀಟಿಂಗ್ನಲ್ಲಿ ಅಫ್ಘಾನಿಸ್ತಾನ ಇರಲಿಲ್ಲ. ಸೊ ಈ ನೆಕ್ಸ್ಟ್ 2-3 ದಿನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಮೆರಿಕ ಹಾಗೂ ಇಸ್ರೇಲ್ ಎರಡೂ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾರೆ, ಇದಂತೂ ಕನ್ಫರ್ಮ್. ಅಮೆರಿಕ ಅಟ್ಯಾಕ್ ಮಾಡಿದ ತಕ್ಷಣ ಪಾಕಿಸ್ತಾನ ತನ್ನ ನಿಲುವನ್ನು ಬದಲಾಯಿಸ್ಕೊಂಡು ಬಿಡುತ್ತೆ. ಯಾಕಂದರೆ ಪಾಕ್ ಇರಾನ್ ಜೊತೆ ಸೇರಿ ಅಮೆರಿಕ ಜೊತೆ ಅಂತೂ ಯುದ್ಧ ಮಾಡೋದಿಲ್ಲ. ಆಸಿಮ್ ಮುನೀರ್ ಈಗಲೂ ಸಹ ಅಮೆರಿಕದಲ್ಲೇ ಇದ್ದಾರೆ. ಚೆನ್ನಾಗಿ ಉಂಡ್ಕೊಂಡು ತಿಂದ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ಗೆ ಹೋಗಿದ್ದಾನೋ ಅಥವಾ ತಿನ್ನೋಕೆ ಅಂತಲೂ ಹೋಗಿದ್ದಾನೋ ಗೊತ್ತಿಲ್ಲ. ಮಜಾ ನೋಡಿ, ಒಂದು ಕಡೆ ಶಹಬಾಜ್ ಶರೀಫ್ ಇರಾನ್ ಜೊತೆ ನಾವಿದ್ದೀವಿ ಅಂತ ಮಾತುಕತೆ ನಡೆಸ್ತಾ ಇದ್ದಾನೆ, ಇನ್ನೊಂದು ಕಡೆ ಆಸಿಮ್ ಮುನೀರ್ ಅಮೆರಿಕಾಗೆ ಹೋಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಿದ್ದಾನೆ. ಯಾರಿಗೊತ್ತು, ಕೊನೆಯಲ್ಲಿ ಜೊತೆಯಲ್ಲಿರೋಕೆ ಪಾಕಿಸ್ತಾನವೇ ಇರುತ್ತೋ ಇಲ್ವೋ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.